ಇದು ಒಂದು ಬೆನ್ಸ್ ಕಾರ್ ಕಹಾನಿ. ಐಷಾರಾಮಿ ಕಾರು ಖರೀದಿಸಿದ್ದ ಮಾಲೀಕರೊಬ್ಬರು ತೆರಿಗೆ ಕಟ್ಟೋದನ್ನು ತಪ್ಪಿಸಿಕೊಳ್ಳೋಕೆ ಮಾಸ್ಟರ್ ಪ್ಲಾನ್ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ಆರ್ಟಿಒ ಅಧಿಕಾರಿಗಳು ಇದೀಗ ಕಾರ್ ಸೀಸ್ ಮಾಡಿದ್ದು, ಕಾರ್ ರಿಜಿಸ್ಟ್ರೇಷನ್ ಹಿಂದಿನ ಅಸಲಿಯತ್ತು ರಿವೀಲ್ ಆಗಿದೆ. ನೋಡೋಣ ಬನ್ನಿ. ಎಸ್, ಮರ್ಸಿಡಿಸ್ ಬೆನ್ಸ್ GLE 43 ಮಾಡೆಲ್ ಕಾರ್ ಇದು. ಹೇಗಿದೆ ಅಲ್ವಾ? ವೈಟ್ ಅಂಡ್ ವೈಟ್ ಸಖತ್ ಲುಕ್. ಇಷ್ಟೊಂದು ದುಬಾರಿ ಕಾರು ಒಂದ ಮೇಲೆ ತೆರಿಗೆನೂ ಹಾಗೆ ಕಟ್ಟಬೇಕು ಅಲ್ವಾ? ಆದ್ರೆ ತೆರಿಗೆ ಕಟ್ಟುವ ವಿಚಾರದಲ್ಲಿ ಗೋಲ್ಮಾಲ್ ಆಗಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಇಲ್ಲಿ ಫೋಟೋದಲ್ಲಿ ಕಾಣ್ತಿದ್ದಾರಲ್ಲ, ಇವರೇ ಈ ಕಾರಿನ ಮಾಲೀಕ ಕಿಶನ್ ಗೋಪಾಲ್. ಇವರ ವಿರುದ್ಧವೇ ಇಂಥದ್ದೊಂದು ಆರೋಪ ಕೇಳಿ ಬಂದಿದೆ. ಕಿಶನ್ ಗೋಪಾಲ್ ಬೆಂಗಳೂರಿನ ಸುಂದರಂ ಮೋಟರ್ನಿಂದ ಕಾರು ಖರೀದಿ ಮಾಡಿದ್ದಾರೆ. ಮರ್ಸಿಡಿಸ್ ಬೆನ್ಸ್ GLE 43 ಮಾಡೆಲ್ ಕಾರನ್ನ 2017ರಲ್ಲಿ ಖರೀದಿ ಮಾಡಿದ್ದು, 2017ರ ಸೆಪ್ಟೆಂಬರ್ನಿಂದ 20ರವರೆಗೆ ರಿಜಿಸ್ಟ್ರೇಷನ್ ಮಾಡದೆ ಓಡಾಟ ನಡೆಸಿದ್ದಾರೆ. ಆ ಬಳಿಕ 2020ರ ಸೆಪ್ಟೆಂಬರ್ 5ರಂದು ಕಿಶನ್ ಗೋಪಾಲ್ ಕಾರು ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ. ರಿಜಿಸ್ಟ್ರೇಷನ್ ಆಡಿಟ್ ಮಾಡಿದಾಗ ಕಾರು ಮಾಡಿಫೈ ಮಾಡಿದ್ದು ಪತ್ತೆಯಾಗಿದೆ. ಮರ್ಸಿಡಿಸ್ ಬೆನ್ಸ್ GLE 43 ಕಾರಿನ ಮೌಲ್ಯ 90 ಲಕ್ಷ ರೂಪಾಯಿ. ಶೋರೂಮ್ ಡಿಸ್ಕೌಂಟ್ ಇಂದ 70 ಲಕ್ಷಕ್ಕೆ ಕಾರು ಖರೀದಿಸಿದ್ದ. ಅದರ ಪ್ರಕಾರ 17,85,000 ರೂಪಾಯಿ ತೆರಿಗೆ ಹಣ ಕಟ್ಟಬೇಕಿತ್ತು. ಬೆನ್ಸ್ GLE 43 ಕಾರನ್ನ ಬೆನ್ಸ್ GLE 200 ಎಂದು ರಿಜಿಸ್ಟ್ರೇಷನ್ ಮಾಡಿರುವ ಆರೋಪ ಕೇಳಿ ಬಂದಿದ್ದು, 35 ಲಕ್ಷ ರೂಪಾಯಿ ಮೌಲ್ಯದ ಕಾರೆಂದು ನಕಲಿ ರಿಜಿಸ್ಟ್ರೇಷನ್ ಮಾಡಿದ ಆರೋಪ ಇದೆ. ಇದರಿಂದ ಕೇವಲ 7 ಲಕ್ಷ ತೆರಿಗೆ ಕಟ್ಟಿ ಸರ್ಕಾರಕ್ಕೆ 10 ಲಕ್ಷದಷ್ಟು ವಂಚನೆ ಮಾಡಿದ್ದಾರೆ ಅಂತ ಕಿಶನ್ ವಿರುದ್ಧ ಆರೋಪ ಕೇಳಿ ಬಂದಿದೆ. ನಾವು ಅವ್ರ ಮನೆಗೆ ಹೋಗಿ ಕೇಳುವಾಗ ನಮಗೆ ಅದ್ರದ್ದು ಮಾಹಿತಿ ಇಲ್ಲ ಮೇಡಮ್, ನಾವು ಅದ್ರದ್ದು ವ್ಯತ್ಯಾಸ ತೆರಿಗೆ ಏನಿದೆ ಅದನ್ನೆಲ್ಲ ನಾವು ಕಟ್ಕೊಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ವ್ಯತ್ಯಾಸ ತೆರಿಗೆ ಕಟ್ಟೋವರೆಗೆ ಅಂತ ಹೇಳಿಬಿಟ್ಟು ನಾವು ಆ ವೆಹಿಕಲ್ನ ಈಗ ಜಪ್ತಿ ಮಾಡ್ಕೊಂಡ್ವಿ. ಅವರು ಬಂದು 7 ಡೇಸ್ ಒಳಗೆ ಅವ್ರು ಬಂದು RTO ಆಫೀಸ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದು ಒಂದು ಪ್ರಾವಿಷನ್ ಇದೆ. ಅಷ್ಟರಲ್ಲಿ ಅವ್ರು ಬಂದು ಗಾಡಿದು ವ್ಯತ್ಯಾಸ ತೆರಿಗೆ ಕಟ್ಟಿಕೊಟ್ರೆ ನಾವು ಗಾಡಿ ರಿಲೀಸ್ ಮಾಡ್ತೀವಿ. ಸದ್ಯ ಕಾರು ಜ್ಞಾನ ಭಾರತಿ RTO ಕಚೇರಿಯಲ್ಲಿದ್ದು, ತೆರಿಗೆ ಹಣ ಕಟ್ಟಲು ಕಾರು ಮಾಲೀಕನಿಗೆ ಸಮಯ ಕೊಡಲಾಗಿದೆ. ನಿಗದಿತ ಸಮಯದ ಒಳಗಡೆ ತೆರಿಗೆ ಹಣ ಪಾವತಿ ಮಾಡದೇ ಇದ್ರೆ ಕಾರು ಮಾಲೀಕನ ವಿರುದ್ಧ ಪ್ರಕರಣ ದಾಖಲಾಗುವ ಸಾಧ್ಯತೆ ಇದೆ. ಮುಂದೇನಾಗುತ್ತೋ ಕಾದು ನೋಡಬೇಕಿದೆ. ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು.